ಬೋಡೆ ಚಿನ್ನಯ್ಯನನ್ನ ಮತ್ತೆ 3 ದಿನಗಳ ಕಸ್ಟಡಿಗೆ ಪಡೆದಿರುವಂತಹ ಎಸ್ಐಟಿ ತೀವ್ರ ವಿಚಾರಣೆಯನ್ನ ಮುಂದುವರೆಸಿದೆ. ಇದೇ ಹೊತ್ತಿನಲ್ಲಿ ಚಿನ್ನಯ್ಯ ಕಣ್ಣೀರ್ ಹಾಕಿದ್ದಾನೆ. ಇದು ಪಶ್ಚಾತ್ತಾಪದ ಕಣ್ಣೀರಂತೆ. ನಿನ್ನೆ ಕೋರ್ಟ್ ಹಾಲ್ನಲ್ಲೂ ಕೂಡ ಚಿನ್ನಯ್ಯ ಕಣ್ಣೀರಿಟ್ಟಿದ್ದಾನೆ. ನಾನು ಈ ಪಾಪದ ಕೆಲಸಕ್ಕೆ ಕೈ ಹಾಕಿದ್ದೀನಿ, ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಆಗಿದೆ ಅಂತ ಕಣ್ಣೀರಿಟ್ಟಿದ್ದಾರೆ. ಸೂತ್ರಧಾರರು ಹೇಳಿದಂತೆ ತಪ್ಪು ಮಾಡಿಬಿಟ್ಟಿದ್ದೀನಿ, ಅವರ ಮಾತುಗಳನ್ನ ಕೇಳಿ ನಾನು ತಪ್ಪೆಸಗಿದ್ದೀನಿ ಅನ್ನೋದು ನನಗೆ ಈಗ ಅರಿವಾಗ್ತಾ ಇದೆ. ಇನ್ನು ನನಗೆ ಯಾರಿದ್ದಾರೆ ಅಂತ ಚಿನ್ನಯ್ಯ ಕಣ್ಣೀರಿಟ್ಟಿದ್ದಾನಂತೆ. ಆ ದಿನ ನಿನ್ನ ಜೊತೆಗೆ ನಾವಿರ್ತೀವಿ, ಕೈ ತುಂಬ ದುಡ್ಡು ಕೊಡ್ತೀವಿ ಅಂತೆಲ್ಲ ಆಸೆ ಆಮಿಷಗಳನ್ನ ಒಡ್ಡಿ ಆತನನ್ನ ಕರ್ಕೊಂಬಂದಿದ್ರು. ಈಗ ಯಾವಾಗ ಆತನಿಂದ ಎಲ್ಲರ ಹೆಸರು ಕೂಡ ಬಹಿರಂಗವಾಯಿತು, ಎಲ್ಲರೂ ಒಬ್ಬೊಬ್ಬರಾಗಿ ಯೂಟರ್ನ್ ಪಡ್ಕೊಂಡು ನಮಗೂ ಅವನಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿತರಾದ್ರು. ಈಗಾಗಲೇ ವಕೀಲರು ಕೂಡ ಅವನ್ನ ಕೈ ಬಿಟ್ಟಾಗಿದ್ರಿಂದ ಬುರುಡೆ ಚಿನ್ನಯ್ಯನಿಗೆ ಈಗ ಅನ್ನಿಸ್ತಾ ಇದೆ, ನಾನು ಮಾಡಿದ ತಪ್ಪು, ಈ ರೀತಿ ತಪ್ಪನ್ನ ಎಸಗಬಾರ್ದಿತ್ತು, ಸೂತ್ರಧಾರಿಗಳ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ, ಎಲ್ಲ ನಾವು ಜೊತೆಲಿರ್ತೀವಿ ಅಂತ ಬಂದರೂ ಈಗ ನಾನು ಏಕಾಂಗಿ ಆಗ್ಬಿಟ್ಟಿದ್ದೀನಿ ಅಂತ ಕಣ್ಣೀರು ಹಾಕಿದ್ದಾನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿಂದ. ಸುಖಪಾಲ್, ಪ್ರಾಯಶ್ಚಿತ್ತ ಪಾಪ ಪ್ರಜ್ಞೆ ಅಂತ ಬಂದವನು ಇವತ್ತು ಪಾಪ ಪ್ರಜ್ಞೆಯ ಮಾತು, ಅದರಲ್ಲೂ ಕೂಡ ಮಾಡಿದ ತಪ್ಪಿಗೆ ಪಾಪ ಪ್ರಜ್ಞೆ ಅಂತ ಹೇಳ್ಕೊಳ್ತಾ ಇದ್ದಾನೆ. ಏನೆಲ್ಲ ಹೇಳಿದ್ದಾನಂತೆ ಈ ಹೊತ್ತಲ್ಲಿ? ಆರಂಭದಲ್ಲಿ ದೂರು ಕೊಡುವಂಥ ಸಂದರ್ಭದಲ್ಲೂ ದೂರಲ್ಲ ಆತ ಮೆನ್ಷನ್ ಮಾಡಿರುವಂಥದ್ದು, ನನಗೆ ಪಶ್ಚಾತ್ತಾಪ ಆಗಿದೆ, ಹಾಗಾಗಿ ಈ ಒಂದು ದೂರನ್ನು ಕೊಡ್ತಾ ಇದ್ದೇನೆ ಅನ್ನುವಂಥದ್ದು. ಆ ಬಳಿಕ ಬಂಧನಕ್ಕೊಳಗಾದಾಗಲೂ ಅದೇ ಮಾತನ್ನು ಹೇಳ್ತಾ ಇದ್ದ. ಈಗ ನ್ಯಾಯಾಲಯದ ಮುಂದೆ ಹೋಗಿ ನಿಂತ ಸಂದರ್ಭದಲ್ಲಿ ಈಗ ಹೇಳ್ತಾ ಇದ್ದೇನೆ, ನನಗೆ ಪಶ್ಚಾತ್ತಾಪ ಆಗಿದೆ, ನಾನು ಈ ರೀತಿಯಾದಂಥ ಒಂದು ಸುಳ್ಳು ಕಥೆಯನ್ನು ಕಟ್ಟಿದ್ದೇನೆ, ನನಗೆ ಸೂತ್ರಧಾರಿಗಳು ಹೇಳಿಕೊಟ್ಟ ರೀತಿಯಲ್ಲಿ ನಾನು ಮಾಡಿರುವಂಥದ್ದು, ಹಾಗಾಗಿ ನನಗೆ ಈಗ ಪಶ್ಚಾತ್ತಾಪ ಆಗಿದೆ, ಈಗ ನನ್ನ ಜೊತೆ ಯಾರೂ ಇಲ್ಲ, ಮುಂದೆನೂ ಇನ್ನು ಯಾರೂ ಇರೋದಿಲ್ಲ ಅನ್ನುವಂಥದ್ದನ್ನು ಆತ ಹೇಳ್ಕೊಳ್ಳುತ್ತಾ ಕಣ್ಣೀರನ್ನು ಹಾಕಿರುವಂಥದ್ದು ಆ ಕೋರ್ಟಿನ ಆವರಣದಲ್ಲೇ, ಕೋರ್ಟ್ನ ಒಳಗೆ ಹಾಕಿರುವಂಥದ್ದು ಜಡ್ಜಿನವರ ಮುಂದೆ. ಜೊತೆಗೆ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆತ ಇರುವಂಥದ್ದು. ಜೊತೆಗೆ ಆರಂಭದ ದಿನದಲ್ಲಿದ್ದಂಥ ವಕೀಲರುಗಳು ಈಗ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ಆತ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಾನೆ. ಇದು ಆರಂಭದಿಂದ ಆತ ಬಹಳಷ್ಟು ಜೋಶಲ್ಲಿ ದೂರನ್ನು ಕೊಟ್ಟಿದ್ದಾನೆ. ಆ ಬಳಿಕ ಬಂದು ಉತ್ಖನನ ಮಾಡುವಂಥ ಸಂದರ್ಭದಲ್ಲೂ ಬಹಳಷ್ಟು ಜೋಶಲ್ಲೇ ಎಲ್ಲವನ್ನ ಮಾಡ್ಕೊಳ್ತಾ ಇದ್ದ. ಪ್ರತಿದಿನ ಈ ಉತ್ಖನನ ಆದ ಬಳಿಕ ಆತ ನೇರವಾಗಿ ಹೋಗ್ತಾ ಇದ್ದದ್ದು ಅದೇ ತಿಮರೋಡಿ ಅವರ ಮನೆಗೆ. ಅಲ್ಲಿ ಹೋಗಿ ಒಂದೊಂದು ದಿನದ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದ. ಆ ಸಂದರ್ಭದಲ್ಲಿ ಎಲ್ಲವೂ ಆತನಿಗೆ ಲಭ್ಯ ಆಗ್ತಾ ಇತ್ತು, ಆತನ ಜೊತೆಗೆ ಒಂದಷ್ಟು ಜನರು ಇರ್ತಾ ಇದ್ರು. ಆದರೆ ಈಗ ಯಾವುದಿಲ್ಲ, ತಾನೊಬ್ಬನೇ ಎಸ್ ಐ ಟಿ ಕಸ್ಟಡಿಯಲ್ಲಿ ಇರುವಂಥದ್ದು. ಪ್ರತಿದಿನ ಅವರ ವಿಚಾರಣೆ, ಆ ವಿಚಾರಣೆಗೆ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವನಿಗೆ. ಹೀಗಾಗಿ ಸೂತ್ರಧಾರಿಗಳು ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲವನ್ನ ನಾನು ಮಾಡಿದ್ದೇನೆ, ಅವರು ಹೇಳಿದ ರೀತಿ ಮಾಡಿ ಈಗ ನಾನು ತೊಂದರೆಗೊಳಗಾಗಿದ್ದೇನೆ ಅನ್ನುವ ರೀತಿಯಲ್ಲಿ ಆತ ನ್ಯಾಯಾಲಯದ ಮುಂದೆನೂ ಕಣ್ಣೀರಿಟ್ಟಿರುವಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ಎಂಥ ವಿಪರ್ಯಾಸ ನೋಡಿ, ಆ ದಿನ ಯಾರೋ ಕಟ್ಟಿದ ಕಥೆಗೆ ಪಾಪ ಪ್ರಜ್ಞೆ ಅಂತ ಹೇಳಿಕೊಂಡು ಬಂದವನು ಇವತ್ತು ನಿಜವಾದ ಪಾಪ ಪ್ರಜ್ಞೆಯ ಮಾತುಗಳನ್ನು ಆಡ್ತಾ ಇದ್ದಾನೆ. ಕಾರಣ ತಾನು ಮಾಡಿದಂತಹ ತಪ್ಪಿಗೆ ಈಗ ಪಶ್ಚಾತ್ತಾಪ ಆಗ್ತಾ ಇದೆ, ನನಗೆ ಯಾರು ದಿಕ್ಕು ಅನ್ನುವಂತಹ ಕೊರಗು ಆತನನ್ನು ಕಾಡ್ತಾ ಇದೆ. ಇದನ್ನು ಮೊದಲೇ ಯೋಚನೆ ಮಾಡಿದಿದ್ರೆ ಬಹುಶಃ ಇವತ್ತು ಈ ಹಂತಕ್ಕೆ ಹೋಗ್ತಿರ್ಲಿಲ್ಲ.